ಜೈ ಹಿಂದ್. ಸೊ ನೋಡ್ರಿ, ಆರ್ ಪಿ ಎಫ್ ಎಕ್ಸಾಮ್ ಬಗ್ಗೆ, ಎಸ್ ಐ ಮತ್ತು ಆರ್ ಪಿ ಎಫ್ ಎಕ್ಸಾಮ್ ಬಗ್ಗೆ ಹಲವಾರು ಕ್ವಶನ್ಸ್ಗಳಿದಾವೆ ನಿಮ್ಗೆ. ನಾನು ಲಾಸ್ಟ್ ಟೈಮ್ ಕರೆದಿದ್ದಾನಲ್ಲ, 2018ರಲ್ಲಿ ಒಂದು ನನಗೆ ನೋಟಿಫಿಕೇಶನ್ ಸಿಕ್ಕೈತೆ. ಸೊ ಈ ವರ್ಷದಲ್ಲ, ಈ ವರ್ಷದ ಏನಪ್ಪಾ ಅಂತಂದು ಹೇಳಿದ್ರೆ ಏಪ್ರಿಲ್ ಬಿಡ್ತಾನೆ. ಸೊ ಅದ್ರ ಬಗ್ಗೆ ಏನಂತಂದು ಹೇಳಿದ್ರೆ ಅವ್ನು ಯಾವಾಗ ಬಿಡ್ಲಿ, ನಿಮ್ಗೆ ಏನಂತಂದು ಹೇಳಿದ್ರೆ ಕನ್ಫರ್ಮೇಶನ್ ಯಾವ ಥರ ಏನಿರುತ್ತೆ ಅಂತಂದು ಹೇಳಿ ನಾನು ನಿಮ್ಗೆ ಎಲ್ಲ ಡೀಟೇಲ್ ಕೊಡ್ತೀನಿ. ಸೊ ನೋಟಿಫಿಕೇಶನ್ ಇನ್ ಕಂಪ್ಲೀಟ್ ಆಗಿ ಏನಪ್ಪಾ ಅಂತಂದು ಹೇಳಿ ನೋಡ್ರಿ. ಸೊ ಎಕ್ಸಾಮ್ ಹೆಂಗಿರುತ್ತೆ ಅಂತಂದು ಹೇಳಿದ್ರೆ ಸ್ಟೇಜ್ಗಳಿರ್ತಾವ. ಸಿ ಬಿ ಟಿ ಎಕ್ಸಾಮ್ ಇರುತ್ತೆ ಫಸ್ಟ್ಗೆ, ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮು. ಅದಾದ ನಂತರ ನೆಕ್ಸ್ಟ್ ಏನಪ್ಪಾ ಅಂತಂದು ಹೇಳಿದ್ರೆ ಎಲ್ಲರೂ ಸಿ ಬಿ ಟಿ ಎಕ್ಸಾಮ್ ಫಸ್ಟ್ ಏನಂತಂದು ಹೇಳಿದ್ರೆ ಪ್ರಿಪೇರ್ ಆಗಬೇಕು. ಸೊ ಎಸ್ ಐ ಆಗಿರ್ಬೋದು, ಅದಾದ ನಂತರ ನೆಕ್ಸ್ಟ್ ಏನಂತಂದು ಹೇಳಿದ್ರೆ ಕಾನ್ಸ್ಟೇಬಲ್ ಆಗಿರ್ಬೋದು. ನೆಕ್ಸ್ಟ್ ನಿಮ್ಗೆ ಏನು ಫಿಸಿಕಲ್ ಟೆಸ್ಟ್ ಇರುತ್ತೆ, ಫಿಸಿಕಲ್ ಎಫಿಸಿಯನ್ಸಿ ಟೆಸ್ಟ್ ಇರುತ್ತೆ. ಸೊ ಆ ರೀತಿ ಏನಂತಂದು ಹೇಳಿದ್ರೆ ಇರುತ್ತೆ. ಆಮೇಲೆ ಎಸ್ ಐದವರಿಗೆ ನೆಕ್ಸ್ಟ್ ಏನಂತಂದ್ರೆ ಇನ್ನೊಂದು ಇಂಗ್ಲೀಷ್ ಎಕ್ಸಾಮ್ ಇರುತ್ತೆ. ಆಮೇಲೆ ನೆಕ್ಸ್ಟ್ ಮೆರಿಟ್ ಲಿಸ್ಟು, ಮೆಡಿಕಲ್ ಅಂತಂದು ಹೇಳಿ ಈ ಥರ ಬರ್ತಾವೆ. ನಾನು ಆಲ್ರೆಡಿ ಒಂದು ವಿಡಿಯೋದಲ್ಲಿ ಏನಂತಂದು ಹೇಳಿದ್ರೆ ಡೀಟೇಲ್ ಆಗಿ ಹೇಳಿದ್ದೀನಿ. ಸೊ ಅದ್ರ ಬಗ್ಗೆ ಎಲ್ಲ ಇಲ್ಲಿ ಏನಂತಂದು ಹೇಳಿದ್ರೆ ಎಕ್ಸಾಮ್ ಯಾವ ಲ್ಯಾಂಗ್ವೇಜ್ದಾಗ ಇರುತ್ತೆ ಅಂತಂದು ಹೇಳಿ ನಾನು ನಿಮ್ಗೆ ಹೇಳಕ ಏನಂತಂದು ಹೇಳಿದ್ರೆ ಇದನ್ನ ತೊಗೊಂಡು ಬಂದೇನಿ, ಈ ಪಿ ಡಿ ಎಫ್ನ. ನಿಮ್ಗೆ ಯಾರಿಗಾದ್ರೂ ಬೇಕು ಅಂತಂದು ಹೇಳಿದ್ರೆ ಸೊ ಸ್ಟಾಪ್ ಮಾಡಿಬಿಟ್ಟೇನಪ್ಪ ಅಂತಂದು ಹೇಳಿದ್ರೆ ಓದ್ಕೊಡ್ರಿ. ಅವಾಗ ಎಷ್ಟು ಕರೆದಿದ್ದ ಅಂತಂದು ಹೇಳಿತೆ ಅದನ್ನೆಲ್ಲ ಬಿಟ್ಬಿಡ್ರಿ. ಇವಾಗ ನಮ್ಗೆ ಜಾಸ್ತಿ ಕರೆದಿದ್ದಾನೆ ಇವಾಗ. ಮತ್ತೇನೇನಪ್ಪ ಅಂತಂದು ಹೇಳಿದ್ರೆ ಮ್ಯಾಕ್ಸಿಮಮ್ ಏನಂತಂದು ಹೇಳಿದ್ರೆ ಏಜ್ಗಳನ್ನೆಲ್ಲ ಕೊಟ್ಟಿದ್ದಾನ ಅವಾಗ. ಸೊ ಇಲ್ಲಿ ನೋಡ್ರಿ ಹೈಟ್ಗಳನ್ನ ಕೊಟ್ಟಿದ್ದ ನೋಡ್ರಿ. ಹೈಟ್ ತುಂಬಾ ಇಂಪಾರ್ಟೆಂಟ್. ಹುಡುಗರು ಕೇಳ್ತಾವೆ ಸರ್, ಒ ಬಿ ಸಿಗೆ ಆಗಿರ್ಬೋದು, ಜನರಲ್ಗೆ ಆಗಿರ್ಬೋದು, ಹೈಟ್ ಎಷ್ಟೈತ್ರಿ ಹುಡುಗರಿಗೆ? 155 ಸೆಂಟಿಮೀಟರ್ ಕೊಟ್ಬಿಟ್ಟಿದ. ನಾವು ನೋಟಿಫಿಕೇಶನ್ದಾಗ ಕೊಟ್ಟಿದ್ದಾನ. ಎಸ್ ಸಿ ಎಸ್ ಟಿದವ್ರಿಗೆ ಐತೆ ನೋಡ್ರಿ 160 ಸೆಂಟಿಮೀಟರ್ ಐತೆ. ಬಹಳ ಚಂದ ಪರ್ಸೆಂಟ್ ಐತಿ, ಬಿಡಾಕ್ ಹೋಗ್ಬೇಡ್ರಿ. ಕ್ಲಿಯರಾ? ಅದಾದ ನಂತರ ಹುಡುಗಿರಿಗೆ ಎಷ್ಟೈತಿ? 157 ಸೆಂಟಿಮೀಟರ್ ಜನರಲ್ ದಾರಿಗೆ ಮತ್ತು ಒ ಬಿ ಸಿ ದಾರಿಗೆ. ಎಸ್ ಸಿ ಎಸ್ ಟಿದವ್ರಿಗೆ ಎಷ್ಟೈತಿ? 152 ಸೆಂಟಿಮೀಟರ್ ಐತೆ. ಸೊ ಏನಪ್ಪಾ ಅಂತಂದ ಹೇಳಿದ್ರೆ ಹೈಟ್ ಕೂಡ ಏನಂತಂದ್ರೆ ಎಷ್ಟೋ ಜನರಿಗೆ ಬರಂಗಿಲ್ಲ, ಅವ್ರಿಗೆ ಏನಂತಂದ ಹೇಳಿದ್ರೆ ಆರಾಮಾಗಿ ಹಾಕ್ಬೋದು. ಸರ್ ನೀವು ಎಸ್ ಸಿ ಎಸ್ ಟಿ ಇದ್ರಿ ಅಂತಂದ ಹೇಳಿದ್ರೆ ಇಲ್ಲಿ ಏನ್ ಕೊಟ್ಟಿದಾನ, 25 ವರ್ಷಕ್ಕೆ ಅಷ್ಟ ಕೊಟ್ಟಿದಾನಲ್ಲ. ನಿಮ್ದು ಎಸ್ ಸಿ ಎಸ್ ಟಿ ಇದ್ರಿ ಅಂತಂದ ಹೇಳಿದ್ರೆ ಪ್ಲಸ್ 5 ಇಯರ್ಸ್, 5 ವರ್ಷ ಏನಂತಂದ್ರೆ ಎಕ್ಸ್ಟ್ರಾ ಆಗತ್ತಾ, ನೀವು 30 ವರ್ಷದವರೆಗೂ ಹಾಕ್ಬೋದು. ಸರ್ ಇನ್ನು ಒ ಬಿ ಸಿ ದವ್ರು ಇದ್ರಿ ಅಂತಂದ ಹೇಳಿದ್ರೆ ಒ ಬಿ ಸಿ ದವ್ರಿಗೆ ಎಷ್ಟು 25 ವರ್ಷ ಅಂತ ಹೇಳಿದಾನಲ್ಲ. ಮೊದಲು ನೆಕ್ಸ್ಟ್ ಮತ್ತೇನಂತಂದ ಹೇಳಿದ್ರೆ ಪ್ಲಸ್ 3 ವರ್ಷ ಅಂತಂದ ಹೇಳಿದ್ರೆ 28 ವರ್ಷದವರೆಗೂ ನೀವು ಎಕ್ಸಾಮ್ಸ್ಗಳನ್ನ ಹಾಕ್ಬೋದು. ಸೊ ಈ ರೀತಿಯಾಗಿ ಏನಂತಂದ ಹೇಳಿದ್ರೆ ನಿಮ್ಗೆ ಎಲಿಜಿಬಿಲಿಟಿ ಇರುತ್ತಾ, ನೆನ್ಪಿಟ್ಕೊಡ್ರಿ. ಆಮೇಲೆ ನೆಕ್ಸ್ಟ್ ಏನಪ್ಪಾ ಅಂತಂದ ಹೇಳಿ ಎಕ್ಸಾಮ್ ಫೀಸು. ಸೊ ಎಕ್ಸಾಮ್ ಫೀಸು ಆಮೇಲೆ ನೆಕ್ಸ್ಟ್ ಏನಂತಂದ ಹೇಳಿದ್ರೆ ಇರುತ್ತೆ ನೋಡ್ರಿ. ಎಸ್ ಸಿ ಎಸ್ ಟಿ ಆಮೇಲೆ ಏನಪ್ಪಾ ಅಂತಂದ ಹೇಳಿದ್ರೆ ಹುಡುಗಿರಿಗೂ ಐತಲ್ಲ ಇಲ್ಲೇ ಫಾರ್ ಕ್ಯಾಂಡಿಡೇಟ್ಸ್ ಎಸ್ ಸಿ ಎಸ್ ಟಿ, ಎಕ್ಸ್ ಸರ್ವಿಸ್ ಮ್ಯಾನು, ಫಿಮೇಲ್. ನಿಮ್ಗೆ ಏನಂತಂದ ಹೇಳಿದ್ರೆ ಹುಡುಗಿರಿಗೆ, ಎಸ್ ಸಿ ಎಸ್ ಟಿದವ್ರಿಗೆ ಎಲ್ರಿಗೂ 250 ಇರುತ್ತೆ. ಆಮೇಲೆ ಇಲ್ಲಿ ಏನಪ್ಪಾ ಅಂತಂದ ಹೇಳಿದ್ರೆ ಜನರಲ್ ಇವ್ರನ್ನೆಲ್ಲ ಬಿಟ್ಬಿಟ್ಟು ಉಳಿದವ್ರಿಗೆ ಏನಂತಂದ ಹೇಳಿದ್ರೆ 500 ಎಕ್ಸಾಮ್ ಫೀಸ್ ಇರುತ್ತೆ. ಸೊ ಅದನ್ನ ಏನಂತಂದ ಹೇಳಿದ್ರೆ ನೀವು ಚಾನಲ್ ಮುಖಾಂತರ ಕಟ್ಬೋದು, ಪೋಸ್ಟ್ ಆಫೀಸ್ ಮುಖಾಂತರ, ಇಲ್ಲ ಆನ್ಲೈನ್ ಪೇಮೆಂಟ್ ಇರುತ್ತೆ. ಆ ಥರ ಏನಂತಂದ ಹೇಳಿದ್ರೆ ಸಿಸ್ಟಮ್ ಇರುತ್ತೆ. ಸೊ ಅದನ್ನ ನೀವು ಕರೆಕ್ಟಾಗಿ ನೋಡ್ಕೊಬೇಕು. ಸೊ ಅದಾದ ನಂತರ ನೆಕ್ಸ್ಟ್ ರಿಸರ್ವೇಷನ್ ಸಿಸ್ಟಮ್ ಇರುತ್ತೆ ಎಸ್ ಸಿ ಎಸ್ ಟಿ, ಒ ಬಿ ಸಿ ದವರಿಗೆ. ಆಮೇಲೆ ಎನ್ ಸಿ ಸಿ ದವ್ರಿಗೂ ಕೂಡ ಏನಪ್ಪಾ ಅಂತಂದ ಹೇಳಿದ್ರೆ ಇಲ್ಲೇನಪ್ಪಾ ಅಂತಂದ ಹೇಳಿದ್ರೆ ರಿಸರ್ವೇಷನ್ ಐತೆ, ಅದನ್ನ ನೆನ್ಪಿಟ್ಕೊಡ್ರಿ. ಆಮೇಲೆ ಎಕ್ಸ್ ಸರ್ವಿಸ್ ಮ್ಯಾನ್ ಯಾರು ಮಾಡಿ ಬಂದಿರ್ತಾರ ಅವ್ರಿಗೂ ಕೂಡ ಏನಂತಂದ ಹೇಳಿದ್ರೆ ರಿಸರ್ವೇಷನ್ ಸಿಸ್ಟಮ್ ಇದರಲ್ಲಿ ಬರುತ್ತೆ. ಅದನ್ನು ಕೂಡ ಏನಂತಂದ ಹೇಳಿದ್ರೆ ಇಲ್ಲಿ ಕೊಟ್ಬಿಟ್ಟಿದ. ಸೊ ಆಮೇಲೆ ನೆಕ್ಸ್ಟ್ ಏನಪ್ಪಾ ಅಂತಂದ್ ಹೇಳಿದ್ರೆ ಮತ್ತೆ ಏನೇನು ಕೊಟ್ಟಿದ್ದಾನೆ ಇಲ್ಲಿ ನೋಡ್ರಿ. ಏನೇನು ರಿಕ್ರೂಟ್ಮೆಂಟ್ ಪ್ರೊಸೆಸ್ ಹೆಂಗಿರುತ್ತೆ, ಫಸ್ಟ್ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಇರುತ್ತೆ, ಆಮೇಲೆ ಫಿಸಿಕಲ್ ಟೆಸ್ಟ್ ಇರುತ್ತೆ, ಆಮೇಲೆ ಮೇಜರ್ಮೆಂಟ್ ಟೆಸ್ಟ್ ಅಲ್ಲೇ ಇರುತ್ತೆ. ಆಮೇಲೆ ನೆಕ್ಸ್ಟ್ ಏನಂತಂದ ಹೇಳಿದ್ರೆ ಡಾಕ್ಯುಮೆಂಟ್ ವೆರಿಫಿಕೇಶನ್, ಆಮೇಲೆ ನಿಮಗೆ ಮೆರಿಟ್ ಲಿಸ್ಟ್ ಅನ್ನ ಬಿಟ್ಬಿಡ್ತಾನೆ. ಇಲ್ಲಿ ನೋಡ್ರಪ್ಪ ತುಂಬಾ ಇಂಪಾರ್ಟೆಂಟ್, ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಹೆಂಗಿರುತ್ತೆ ಏನಿರುತ್ತೆ ಅಂತ ಕೊಟ್ಟಿದ್ದಾನೆ. ಸೊ ಟೋಟಲ್ ಆಗಿ ಏನಂತಂದ ಹೇಳಿದ್ರೆ 15 ಲ್ಯಾಂಗ್ವೇಜ್ ಅಲ್ಲಿ ನಡೆಯುತ್ತೆ. ಅದ್ರಲ್ಲಿ ನಮ್ದು ಕನ್ನಡ ಕೂಡ ಐತೆ. ನೀವು ಎಕ್ಸಾಮ್ ಅನ್ನ ಏನಪ್ಪಾ ಅಂತಂದ ಹೇಳಿದ್ರೆ ಕನ್ನಡದಲ್ಲಿ ಕೂಡ ಏನಂತಂದ ಹೇಳಿದ್ರೆ ಬರಿಬಹುದು, 100% ಶೋರ್. ಸೊ 2018ರಲ್ಲಿ ಕಳೆದಂತಹ ನೋಟಿಫಿಕೇಶನ್ ಅಲ್ಲೇ ಹೇಳಿದಾನ ಕನ್ನಡ. ಇನ್ನು 2024ರಿಗೆ ಬಿಡಂಗಿಲ್ಲ ನಾವು. ಸೊ ಕನ್ನಡದಲ್ಲಿ ಏನಂತಂದ ಹೇಳಿದ್ರೆ ನಿಮ್ಗೆ ಎಕ್ಸಾಮ್ ಇರುತ್ತೆ. ಎಲ್ಲರೂ ಪ್ರಿಪೇರ್ ಆಗ್ರಿ, ನನ್ನ ಎಲ್ಲಾ ವಿಡಿಯೋಸ್ಗಳನ್ನ ನೋಡ್ರಿ, ಸಬ್ಸ್ಕ್ರೈಬ್ ಆಗ್ರಿ, ಆಮೇಲೆ ಎಲ್ರಿಗೂ ಏನಂತಂದ ಹೇಳಿದ್ರೆ ಶೇರ್ ಮಾಡ್ರಿ. ಕ್ಲಿಯರ್ ಎಲ್ರಿಗೂ? ಸೊ ಟೋಟಲ್ 120 ಕ್ವಶನ್ಸ್ ಏನೇನು ಇರ್ತಾವ ಅವುಗಳನ್ನೆಲ್ಲ ನಾನು ಕ್ಲಾಸ್ ಒಳಗಡೆ ಹೇಳ್ತೀನಿ. ಸೊ ಇಷ್ಟೇನಪ್ಪಾ ಅಂತಂದ ಹೇಳಿದ್ರೆ ನಿಮ್ಗೆ ಹೇಳ್ಬೇಕಿತ್ತು. ಆಮೇಲೆ ನೆಕ್ಸ್ಟ್ ನೋಡ್ರಿ, ಫಿಸಿಕಲ್ ಏನಿರುತ್ತೆ 1600 ಮೀಟರ್. ಸೊ ಅದೇನಂತಂದ ಹೇಳಿದ್ರೆ ಪ್ರಾಕ್ಟೀಸ್ ನೀವೇನಂತಂದ ಹೇಳಿದ್ರೆ ಮಾಡ್ಕೋಬೇಕು. ಎಕ್ಸಾಮ್ ಕ್ಲಿಯರ್ ಆಯ್ತು, ನೀವು ಫಿಸಿಕಲ್ ರನ್ನಿಂಗ್ ಎಲ್ಲರ ಮಸ್ತ್ ಮಾಡತ್ತೀರಿ, ಓಡಾಕತ್ತೀರಿ ಅಂತಂದ ಹೇಳಿದ್ರೆ 100% ನಿಮ್ದು ಜಾಬ್ ಇದ್ದಂಗ. ಕ್ಲಿಯರ್ ಮಾಡ್ಕೊಡ್ರಿ. ಸರ್ ನಾವು ಏನಂತಂದ ಹೇಳಿದ್ರೆ ಕೊಟ್ಟ ಟೈಮ್ದಾಗ ಓಡಾಕತ್ತೀವಿ, ಆಮೇಲೆ ನೀವು ಹೇಳ್ದು ಓದಾಕತ್ತೀರಿ ಅಂತಂದ ಹೇಳಿದ್ರೆ ಪಕ್ಕ 100% ಜಾಬ್ ಬರ್ದಿಟ್ಟ ಬುತ್ತಿ ಅಂತ ಅನ್ಕೊಡ್ರಿ. ಕ್ಲಿಯರ್ ಎಲ್ರಿಗೂ? ಸೊ ಸರ್ ಏನಪ್ಪಾ ಅಂತಂದ ಹೇಳಿದ್ರೆ ಕನ್ನಡದಾಗ ಎಕ್ಸಾಮ್ ಐತೆ, ಎಲ್ರಿಗೂ ಖುಷಿ? ಎಸ್, ಎಲ್ರು ಏನಂತಂದ ಹೇಳಿದ್ರೆ ಪ್ರಿಪೇರ್ ಆಗಿ ಸ್ಟಾರ್ಟ್ ಆಗಿ. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಸಿಗೋಣ. ಜೈ ಹಿಂದ್.